ನಮಸ್ಕಾರ. ನಮ್ಮ ಸಮಾಜ ನ್ಯೂಸ್ಗೆ ಸ್ವಾಗತ. ಇಂದಿನ ಈ ವಿಡಿಯೋಲ್ಲಿ ಮುಂಬರುವ ತಮಿಳುನಾಡು ಚುನಾವಣೆ ಬಗ್ಗೆ ಮಾತಾಡೋಣ. ಏಪ್ರಿಲ್ 23ಕ್ಕೆ ಚುನಾವಣೆ ದಿನಾಂಕ ಘೋಷಣೆ ಆಗಿದೆ. ಈಗಾಗಲೇ ಒಂದೆರಡು ಪಾರ್ಟಿಗಳು ಬಿಟ್ಟು ಎಲ್ಲ ಪಾರ್ಟಿಗಳು ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ, ತಮ್ಮ ಮ್ಯಾನಿಫೆಸ್ಟೋಗಳನ್ನು ಘೋಷಣೆ ಮಾಡಿದೆ. ಇದರಲ್ಲಿ ಬಹುಮುಖ್ಯವಾಗಿ 4 ಪಾರ್ಟಿಗಳು, ಅದರಲ್ಲಿ ಮೊದಲನೇದಾಗಿ ಈಗಾಗಲೇ ಸರ್ಕಾರದಲ್ಲಿರುವ DMK ಹಾಗೂ ಅದರ ಮೈತ್ರಿ ಕೂಟ, ಹಾಗೂ ಹಲವು ಬಾರಿ ತಮಿಳುನಾಡು ಸರ್ಕಾರವನ್ನು ನಿರ್ಣಯ ಹಿಡಿದ AIDMK ಹಾಗೂ ಅದರ ಮೈತ್ರಿಕೂಟ NDA, ಹಾಗೂ ಈಗಾಗಲೇ ಹೊಸದಾಗಿ ಪಾರ್ಟಿಯನ್ನು ಶುರು ಮಾಡಿದ ತಳಪತಿ ವಿಜಯ್, ಸೂಪರ್ ಸ್ಟಾರ್ ವಿಜಯ್, ಹಾಗೂ NTK ಸೀಮಾನ್. ಈ 4 ಪಕ್ಷಗಳು ತಮ್ಮ ಏಪ್ರಿಲ್ 23ಕ್ಕೆ ತಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡಿಕೊಳ್ಳುತ್ತವೆ. ಈಗಾಗಲೇ ತಮ್ಮ ಮ್ಯಾನಿಫೆಸ್ಟೋವನ್ನು ಎಲ್ಲ ಪಾರ್ಟಿಗಳು ರಿಲೀಸ್ ಮಾಡಿದೆ. ಅದರಲ್ಲಿ ಬಹುಮುಖ್ಯವಾಗಿ DMK, ಈಗ ಸರ್ಕಾರದಲ್ಲಿರುವ DMK ತಿಂಗಳಿಗೆ 1,000 ರೂಪಾಯಿ ಪ್ರತಿ ಮನೆ ಒಡತಿಗೆ ಕೊಡ್ತೀನಂದಿದ್ದ ಮ್ಯಾನಿಫೆಸ್ಟೋವನ್ನು 2,000 ರೂಪಾಯಿಗೆ ಜಾಸ್ತಿ ಮಾಡಿದ್ದಾರೆ. ಅದಾದ ನಂತರ 8,000 ರೂಪಾಯಿ ವೋಚರ್, ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರೋ ಪ್ರತಿ ಮನೆಗೆ 8,000 ರೂಪಾಯಿ ವೋಚರನ್ನು TV ಅಂತ ಅನೌನ್ಸ್ ಮಾಡಿದ್ದಾರೆ. ಏನು 8,000 ರೂಪಾಯಿ ವೋಚರ್ ಅಂದರೆ, ನೀವು ಮನೆಗೆ ಬೇಕಾದ TV ಆಗಲಿ, ಫ್ರಿಡ್ಜ್ ಆಗಲಿ, ವಾಷಿಂಗ್ ಮಿಷಿನ್ ಆಗಲಿ, ಮೈಕ್ರೋ ಓವನ್ ಆಗಲಿ ಏನಾದರೂ ಕೊಂಡುಕೊಳ್ಳಬಹುದ ವೋಚರ್ ಇದು. ದುಡ್ಡು ಕೊಡಲ್ಲ ಡೈರೆಕ್ಟಾಗಿ, ಆದರೆ ವೋಚರ್ ಕೊಡ್ತಾರೆ. ಇದಾದ ನಂತರ AIDMK, ನೆಕ್ಸ್ಟ್ ಲೈನಲ್ಲಿರೋ AIDMK, ಅವರು ಸಹ ಪ್ರತಿ ಮನೆ ಹೆಣ್ಣು ಹೊರತಿಗೆ 2,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅದಲ್ಲದೆ ಫ್ರೀ ಬಸ್, ಹೆಣ್ಣು ಮಕ್ಕಳಿಗೆ ಮಾತ್ರ ಫ್ರೀ ಬಸ್ ಇದ್ದಿದ್ದು ಪುರುಷರಿಗೂ ಅವರು ಫ್ರೀ ಮಾಡಿದ್ದಾರೆ. ಅದಾದ ನಂತರ ಗೆದ್ದ ಫಸ್ಟ್ ವರ್ಷ, ಮೊದಲನೇ ವರ್ಷ 10,000 ರೂಪಾಯಿ ಕ್ಯಾಶ್ ಕೊಡ್ತೀನಿ ಪ್ರತಿ ಮನೆಗೆ, ಪ್ರತಿ BPL ಕಾರ್ಡ್ ಹೋಲ್ಡರ್ಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಇದಾದ ನಂತರ ಮೂರನೇದಾಗಿ TVK ಪಕ್ಷ ಬರ್ತದೆ. TVK ವಿಜಯ್ ಅವರು ಇವರೆಲ್ಲರಕ್ಕಿಂತ ಸ್ವಲ್ಪ ಜಾಸ್ತಿ 2,500 ರೂಪಾಯಿ ಪ್ರತಿ ಹೆಣ್ಣು ಹೊರತಿಗೆ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಅದಾದಮೇಲೆ ಮದುವೆ ಆಗೋ ಪ್ರತಿ ಹೆಣ್ಣು ಮಗುವಿಗೆ 8 ಗ್ರಾಮ್ ಚಿನ್ನ, ಹಾಗೂ ಹುಟ್ಟುವ ಪ್ರತಿ ಮಗುವಿಗೆ 1 ಗೋಲ್ಡ್ ರಿಂಗನ್ನು ಅನೌನ್ಸ್ ಮಾಡಿದ್ದಾರೆ. ಇದರಲ್ಲೂ ಅವರು ಹೆಣ್ಮಕ್ಕಳಿಗೆ ಫ್ರೀ ಬಸ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಇದರೆಲ್ಲಕ್ಕಿಂತ ಭಿನ್ನವಾಗಿ NTK, ನಾಮ್ ತಮಿಳರ್ ಕಚ್ಚಿ ಎನ್ನುವ ಒಂದು ಪಾರ್ಟಿ, ನಾವು ಈ ಥರ ಯಾವುದೇ ಘೋಷಣೆಗಳನ್ನು ಮಾಡಲ್ಲ, ನಾವು ದುಡ್ಡು ಕೊಡಲ್ಲ, ನಾವು ಯಾವುದೇ ವಸ್ತುಗಳಾಗಲಿ ಕೊಡಲ್ಲ ಎಂದು ಅವರು ಘೋಷಣೆ ಏನಂದರೆ, 5 ಕ್ಯಾಪಿಟಲ್ ಮಾಡ್ತೀನಿ, ನಾನು ಸರ್ಕಾರಕ್ಕೆ ಬಂದರೆ 5 ಕ್ಯಾಪಿಟಲ್ ಮಾಡ್ತೀನಿ, ಚೆನ್ನೈ ಮೇಲಿರುವ ಲೋಡನ್ನು ಬೇರೆ ಕ್ಯಾಪಿಟಲ್ಸ್ಗೂ ತಲುಪಿಸ್ತೀನಿ. ಚೆನ್ನೈಯಲ್ಲಿ ಟ್ರಾಫಿಕ್ ಜಾಮ್ ಆಗಲಿ, ಜನಸಂಖ್ಯೆ ಆಗಲಿ ತುಂಬ ಜಾಸ್ತಿ ಇರೋ ಕಾರಣದಿಂದ ಈ 5 ಕ್ಯಾಪಿಟಲನ್ನು ಮಾಡಿ 5 ಕ್ಯಾಪಿಟಲ್ಗೆ ಈ ಲೋಡನ್ನು ನಾನು ಡಿವೈಡ್ ಮಾಡ್ತೀನಿ ಅಂತ ಇದು ಮಾಡಿದ್ದಾರೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ, ಮ್ಯಾಟ್ರೀಸ್ ಅನ್ನೋ ಒಂದು ಸಂಸ್ಥೆ ಒಂದು ಚುನಾವಣೆ ಸರ್ವೆ ಮಾಡಿದೆ. ಈ ಚುನಾವಣೆ ಸರ್ವೆಯಲ್ಲಿ AIDMK ಅಂದರೆ ಇವಾಗ ಪ್ರತಿಪಕ್ಷದಲ್ಲಿರೋ AIDMK NDA ಮೈತ್ರಿ 114ರಿಂದ 127 ಸೀಟ್ ಗೆಲ್ಲುತ್ತೆ ಅಂತ ಅವರ ಸರ್ವೆ ಮೂಲಕ ಹೊರಬಂದಿದೆ. ಅದಾದಮೇಲೆ 104ರಿಂದ 114 DMKಗೆ, 6ರಿಂದ 12 TVKಗೆ, 0ರಿಂದ 2 NTK ಹಾಗೂ ಇತರರಿಗೆ, 118 ತಮಿಳುನಾಡಿನ ಮ್ಯಾಜಿಕ್ ಫಿಗರ್, 234 ಸೀಟ್ಗಳಿರುವ ತಮಿಳುನಾಡು ಅಸೆಂಬ್ಲಿಯಲ್ಲಿ 118 ತಗೊಂಡ್ರೆ ಅವರ ಸರ್ಕಾರ. ಇದರಲ್ಲಿ ಪ್ರಮುಖವಾಗಿ AIDMKಗೆ ಫ್ಲೈಟ್ ಎಡ್ಜ್ ಇದೆ ಅಂತ ಅವರ ಸರ್ವೆ ಮೂಲಕ ಗೊತ್ತಾಗುತ್ತದೆ. ಈ ಸರ್ವೆ ಎಷ್ಟು ನಿಜ ಆಗುತ್ತೋ ಸುಳ್ಳಾಗುತ್ತೋ ನಮಗಂತೂ ಗೊತ್ತಿಲ್ಲ. ಆದರೆ ಈ ರಾಜಕೀಯ ಪಕ್ಷಗಳು ದುಡ್ಡು ಕೊಡ್ತೀನಿ, ಫ್ರಿಡ್ಜ್ ಕೊಡ್ತೀನಿ, ವಾಷಿಂಗ್ ಮಿಷಿನ್ ಕೊಡ್ತೀನಿ, ವೋಚರ್ಸ್ ಕೊಡ್ತೀನಿ, ಗೋಲ್ಡ್ ಕೊಡ್ತೀನಿ ಅಂತ ಪ್ರಜೆಗಳನ್ನು ಇನ್ನೂ ಸೋಂಬೇರಿಯಾಗಿ ಮಾಡ್ತಿದ್ದಾರಾ ಅನ್ನೋದು ಪ್ರಶ್ನೆ. ತಮಿಳುನಾಡಿನ ಸಾಲ 10 ಲಕ್ಷ ಕೋಟಿಗಿಂತ ಜಾಸ್ತಿ ಆಗಿದೆ. ಪ್ರತಿ ವರ್ಷ ಅವರು ಆ ದುಡ್ಡಲ್ಲಿ ಸುಮಾರು 40ರಿಂದ 50% ಬಡ್ಡಿಗಳಿಗಾಗಿ ತೀರಿಸ್ತಾ ಇದ್ದಾರೆ. ಇದರಲ್ಲಿ ಇಂಥ ಹೊಸ ಯೋಜನೆಗಳು, ಹೊಸ ಫ್ರೀ ಬಿಗಳು ಎಷ್ಟು ಸರಿ? ಯಾರು ಗೆಲ್ತಾರೆ? ಏಪ್ರಿಲ್ 23ನೇ ತಾರೀಕು ಚುನಾವಣೆ ನಡೆಯಲಿದೆ. ಮೇ 4ನೇ ತಾರೀಕು ಚುನಾವಣೆ ಫಲಿತಾಂಶ ಹೊರಬರಲಿದೆ.
ಈ ಸರ್ವೆಗಳ ಪ್ರಕಾರ ಎ ಡಿ ಎಂ ಕೆಗೆ ಎಡ್ಜಿರೋದಾಗಿ ಅವರು ಹೇಳಿದ್ದಾರೆ. ಆದರೆ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದು ಇದುವರೆಗೂ ನಮ್ಗೆ ಗೊತ್ತಿಲ್ಲ. ಏನಾಗುತ್ತೋ ಮುಂದಿನ ದಿನಗಳಲ್ಲಿ ನೋಡೋಣ. ಧನ್ಯವಾದ.